ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕರ್ನಾಟಕದ ಹೆಮ್ಮೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟರಾಗಿರುವಂತಹ ಧ್ರುವ ಸರ್ ಅವರೇ, ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಆಯೋಜನೆ ಮಾಡಿರುವಂಥ ಮಾಜಿ BBMP ಸದಸ್ಯರಾಗಿರುವಂತಹ ಆಶಾ ಸುರೇಶ್ ರವರೇ, ಹಿರಿಯರಾದ ನಂಜುಂಡಪ್ಪನವರೇ, ತಂದೆ ಹನುಮಂತರಾಯಪ್ಪನವರೇ, ವೇಲು ನಾಯ್ಕರ್ ಸರ್ ಅವರೇ, ನಾರಾಯಣ ಸ್ವಾಮಿ ಸರ್ ಅವರೇ, ನಮ್ಮ ಪೀಣ್ಯ ಅಸೋಸಿಯೇಷನ್ನ ನಿರ್ದೇಶಕರುಗಳೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಪೀಣ್ಯ ನಾಗರಿಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ. ಬಹುಶಃ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಇಲ್ಲಿ ಸೇರಿರುವಂಥದ್ದು ನಮ್ಮ ಭಾಷಣ ಕೇಳೋದಕ್ಕೆ ಖಂಡಿತವಾಗ್ಲೂ ಅಲ್ಲ ಅಂತ ಗೊತ್ತಿದೆ. ಅದ್ಭುತವಾಗಿ ಅನುಶ್ರೀ ಮೇಡಮ್ ಅವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. VP ಸರ್ ಅವರ ಇಡೀ ತಂಡ VP ಸರ್ ಜೊತೆಗೆ ಬಂದು ತಮ್ಮನ್ನೆಲ್ಲರೂ ಕೂಡ ಮನರಂಜನೆಯನ್ನು ಪಡಿಸ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ. ನಾನು ಧ್ರುವ ಸರ್ಜಾ ಸರ್ ಅವರನ್ನು ಅಲ್ಪ ಸಮಯಕ್ಕೆ ಇತ್ತೀಚೆಗಷ್ಟೇ ಭೇಟಿ ಮಾಡಿದ್ದೆ. ಎಷ್ಟೊಂದು ಸರಳ ಸ್ವಭಾವ, ಸೌಮ್ಯ ಸ್ವಭಾವ ಸರ್. ಬಹಳ ಇನ್ಸ್ಪೈರಿಂಗ್ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಬಹಳಷ್ಟು ನಮ್ಮಂಥವ್ರು ಯಾರಾದರೂ ಸಿಕ್ಕಿದ್ರೆ ಅಷ್ಟು ಪ್ರೀತಿಯಿಂದ, ಎಲ್ಲರನ್ನೂ ಕೂಡ ಅಷ್ಟೊಂದು ಪ್ರೀತಿಯಿಂದ ಆದರದಿಂದ ಮಾತಾಡಿಸ್ತೀರಿ. ಬಹಳ ಸಂತೋಷ ಆಗುತ್ತೆ ಸರ್. ನಿಮ್ಮಂಥವರು ನಿಜವಾಗ್ಲೂ ನಮ್ಮೆಲ್ರಿಗೂ ಪ್ರೇರಣೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಸರ್. ನಮ್ಮ ಪೀಣ್ಯಾಗೆ ಬಂದು ನಮ್ಮ ಎಲ್ಲ ಪೀಣ್ಯ ನಾಗರಿಕರನ್ನು ಉದ್ದೇಶಿಸಿ ಮಾತನಾಡಿ ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನನಗೆ ಇನ್ನೊಂದು ಬಹಳ ಸಂತೋಷ ಆಗೋದು ಅಂತಂದರೆ, ಇತ್ತೀಚೆಗೆ ಹೆಣ್ಮಕ್ಳನ್ನ ಬಹಳ ತುಚ್ಛವಾಗಿ ನೋಡೋ ಅಂಥ ಜನಗಳು ಜಾಸ್ತಿ ಇರೋವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ, ಬಹುಶಃ ದೇಶದಲ್ಲೇ ಇರಬೇಕು, ಇಷ್ಟೊಂದು ಅದ್ಭುತವಾಗಿ ಇಡೀ ಎಲ್ಲ ಜನಗಳನ್ನು ನಿರೂಪಣೆ ಮೂಲಕ ತಮ್ಮ ಕೈ ಬೆರಳುಗಳಲ್ಲಿ ಅಷ್ಟು ಅದ್ಭುತವಾಗಿ ಸ್ವಚ್ಛವಾಗಿ ಕನ್ನಡದಲ್ಲಿ ಮಾತಾಡ್ತಾ ಎಲ್ಲರ ಮನೆ ಮಗಳಾಗಿ ಕೆಲಸ ಮಾಡ್ತಿರೋವಂಥ ಅನುಶ್ರೀ ಮೇಡಮ್ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಹೆಣ್ಮಗಳಾಗಿ ಯಾವ ರೀತಿ ಇಡೀ ಒಂದು ಎಲ್ಲ ರೀತಿಯಾಗಿ ದೂರದರ್ಶನಗಳಲ್ಲಿ ನೀವು ಎಲ್ಲರ ಮನೆಯನ್ನು ಮುಟ್ಟಿರುವಂಥದ್ದು, ಎಲ್ಲರ ಮನಸ್ಸನ್ನು ಮುಟ್ಟಿರುವಂಥದ್ದು ನೋಡಿದ್ರೆ ನಮ್ಮಂಥ ಹೆಣ್ಮಕ್ಳಿಗೆ, ಅದು ರಾಜಕಾರಣಕ್ಕೆ ಬಂದಿರೋಂಥ ಹೆಣ್ಮಕ್ಳಿಗೆ ಎಷ್ಟೇ ಅವಮಾನಗಳು, ಎಷ್ಟೇ ನೋವುಗಳಾದರೂ ಕೂಡ ನಿಮ್ಮನ್ನೆಲ್ಲ ನೋಡಿದಾಗ ನಮಗೂ ಕೂಡ ಬಹಳಷ್ಟು ಪ್ರೇರಣೆ ಸಿಗುತ್ತೆ. ಧನ್ಯವಾದಗಳು. ನೀವು ಕೂಡ ಪೀಣ್ಯಾಗೆ ಬಂದು ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ. ಧನ್ಯವಾದಗಳು. ಇನ್ನು ನಾನು VP ಸರ್ ಬಗ್ಗೆ ಕೂಡ ಮಾತಾಡಲೇಬೇಕು. ಸರ್ನ್ನು ಕೂಡ ನಾನು ಇತ್ತೀಚೆಗೆ ಭೇಟಿಯಾಗಿದ್ದು, ಅವರನ್ನು ಹಾಗೆ ಅವರ ಶ್ರೀಮತಿಯನ್ನು. ಇವ್ರು ಎಲ್ಲರೂ ಕೂಡ ಎತ್ತರದ ಸಾಧನೆಯನ್ನು ಮಾಡಿದ್ದಾರೆ ಈ ನಾಡಿಗೋಸ್ಕರ. ನಾಡಿನಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ರು ಕೂಡ ಎಲ್ಲರನ್ನೂ ಕೂಡ ನಮ್ಮ ಸಮಾನರಾಗಿ, ಅವರ ಸಮಾನರಾಗಿ ಮಾತಾಡಿಸುವಂಥದ್ದು ಇದೆಯಲ್ಲ, ಅವರನ್ನು ನೋಡುವಂಥದ್ದು ಇದೆಯಲ್ಲ, ಅಷ್ಟೊಂದು ಪ್ರೀತಿಯಿಂದ ಅವರು ಕೂಡ ಆದರದಿಂದ ಸತ್ಕರಿಸ್ತಾರೆ ಎಲ್ರಿಗೂ ಕೂಡ. ಅವ್ರಿಗೂ ಕೂಡ ನಾನು ಪೀಣ್ಯದ ಇಡೀ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ, ಕನ್ನಡ ರಾಜ್ಯೋತ್ಸವ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸರ್ ಹೇಳ್ತಾ ಇದ್ರು, ಏನು ಕನ್ನಡವನ್ನು ಹೆಚ್ಚು ಬಳಸಿದಾಗ ಮಾತ್ರ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯ ಇರುವಂಥದ್ದು. ಖಂಡಿತವಾಗ್ಲೂ ಸತ್ಯವಾದ ಮಾತು. ಇವತ್ತು ನಾವೆಲ್ಲೋ ನಮ್ಮ ಮಕ್ಕಳು ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ಅಥವಾ ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ರೆ ಪ್ರಶಂಸೆ ವ್ಯಕ್ತಪಡಿಸ್ತೀವಿ. ಓ, ನನ್ನ ಮಗ ಎಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಹಿಂದಿಯಲ್ಲಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ತೆಲುಗುನಲ್ಲಿ ಮಾತನಾಡ್ತಾರೆ ಅಂತ. ಅದೇ ನಮ್ಮ ಮಕ್ಕಳು ಕನ್ನಡದಲ್ಲಿ ಶುದ್ಧವಾಗಿ ಸ್ವಚ್ಛವಾಗಿ ಕನ್ನಡದಲ್ಲಿ ಮಾತಾಡಿದಾಗ ಯಾರೂ ಕೂಡ ಪ್ರೇರಣೆ ನೀಡಲ್ಲ. ದಯಮಾಡಿ ನಮ್ಮ ಮಕ್ಕಳಿಗೆ ನಾವು ಶುದ್ಧವಾದ ಕನ್ನಡವನ್ನು ಕಲಿಸೋ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡೋಣ. ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತಿರೋದು, ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಾಲ್ಗಳು, ಎಲ್ಲೇ ಇರು ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ
ಹೇಳುವಂಥ ಸಾಲುಗಳನ್ನು ನೆನೆಸ್ಕೊಂಡು ಈ ಇಡೀ ಕಾರ್ಯಕ್ರಮವನ್ನು ಉಸ್ತುವಾರಿಯನ್ನು ವಹಿಸಿ ಆಶಾ ಸುರೇಶ್ ಮೇಡಮ್ ಅವರು, ರಮೇಶ್ ಅಣ್ಣನವರು ಎಲ್ಲರೂ ಕೂಡ ಇಡೀ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ, ನನಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ಆಧಾರದಿಂದ ಸತ್ಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ವಿಶೇಷವಾಗಿ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದರೆ ಬಹಳ ಕಷ್ಟ ಇದೆ, ಇಷ್ಟೊಂದು ಜನಗಳನ್ನು ಸಂಭಾಳಿಸೋದು ತುಂಬ ಕಷ್ಟ ಇದೆ. ಅದರಲ್ಲೂ ಕೂಡ ನೀವೆಲ್ಲರೂ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ. ನಿಮಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ, ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಯಾರು 10th ಸ್ಟ್ಯಾಂಡರ್ಡ್ನಲ್ಲಿ ಹೆಚ್ಚು ಅಂಕ ಪಡೆದಿದ್ದಾರೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಹಾಗೆ ಪದಕವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಯಾರ್ಯಾರು 10th ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು